ಯುದ್ಧ ಬೇಡ ಎಂದ ಸಿದ್ದರಾಮಯ್ಯ ಹೇಳಿಕೆ ಸಿಎಂಗೆ ಕಂಟಕ ತಂದಿದೆ. ಸಿಎಂ ವಿರುದ್ಧ ಇಂದು ಬೆಳಗಾವಿಯಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಭಾಷಣಕ್ಕೆ ಅಡ್ಡಿ ಮಾಡಿದ್ದಾರೆ. ಇದರಿಂದ ಸಿಎಂ ಸಿದ್ದು ಏಕಾಏಕಿ ಫುಲ್ ರಾಂಗ್ ಆಗಿದ್ರು. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸಿಎಂ ಮಾತ್ರ ಸಮಾಧಾನವೇ ಆಗಲಿಲ್ಲ. ಯುದ್ಧ ಬೇಡ ಎಂದ ಸಿದ್ದರಾಮಯ್ಯಗೆ ಕಂಟಕ. ಕಪ್ಪು ಬಾವುಟ ಪ್ರದರ್ಶನ, ಸಿಎಂ ಫುಲ್ ಗರಂ. ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತೀಕಾರಕ್ಕೆ ಇಡೀ ಭಾರತವೇ ಕಾಯುತ್ತಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಎಂಬ ಹೇಳಿಕೆ ರಾಜ್ಯದಲ್ಲಿ ಪ್ರತಿಜ್ಞೆ ಎಂದು ಡಿಸಿಎಂ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ. ಕಾಂಗ್ರೆಸ್ ಸಮಾವೇಶದಲ್ಲಿ ನಡೆದ ಘಟನೆ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ಡಿಸಿಪಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಜೆಪಿಗರ ಇಂತಹ ವರ್ತನೆಗೆ ಸಿಎಂ ಸಿದ್ದರಾಮಯ್ಯ ಆಗಲಿ ನಾವಾಗಲಿ ಹೆದರಲ್ಲ ಎಂದು ಗುಡುಗಿದ್ದಾರೆ. ಕಪ್ಪು ಬಾವುಟ ಇದು ಸಿಎಂ ಅವರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದೀವಿ. ಸಿಎಂ ಸಿದ್ದರಾಮಯ್ಯ ಕೋಪತಾಪಕ್ಕೆ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ಪೊಲೀಸರು ಸಿದ್ದರಾಮಯ್ಯ ಅವರ ಗುಲಾಮರ ಎಂದು ಪ್ರಶ್ನಿಸಿದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರದ ಗೂಂಡಾ ವರ್ತನೆ. ಮಹಿಳಾ ಪ್ರತಿಭಟನಾಕಾರರು ಮಚ್ಚು, ದೊಣ್ಣೆ, AK-47 ತಗೊಂಡು ಸಿಎಂ ಅವರನ್ನ ಹೊಡೆಯಕ್ ಹೋಗಿದ್ರ ಎಂದು ಗುಡುಗಿದ್ದಾರೆ. ನಿಮಗೆ ರಕ್ಷಣೆಯನ್ನು ಕೊಡೋಕೆ ಬಂದಂತವರಿಗೆ ಯಾವನ SP ಭಾಳ ಇಲ್ಲಿ ಏಕವಚನದಲ್ಲಿ ಒಂದು ರೀತಿ ಮಹಮ್ಮದ್ ಬಿನ್ ತಗೊಳಕ್ನಂತೆ ಆ SP-ಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಪಮಾನ ಮಾಡಿರಿ. ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ನಡೆದ ಗದ್ದಲ ಮತ್ತೊಂದು ಹಂತಕ್ಕೆ ತಲುಪಿದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಕೂಡ ಹೆಚ್ಚಾಗಿದೆ. ಸಿಎಂ ಭಾಷಣಕ್ಕೆ ಅಡ್ಡಿ ಮಾಡಿದ ಪ್ರತಿಭಟನಾಕಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.